ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನೀಲಾ. ವೆಲ್ಕಮ್ ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಚಾನಲ್. ಇವತ್ತು ನೋಡ್ತಿದ್ದೀರಿ ಅಲ್ಲ, ಚುಕ್ಕಾಕು ಮತ್ತು ಪಾಲಕ್ಕು ತುಂಬ ಚೆನ್ನಾಗಿ ಬೆಳೆದಿದೆ. ಇವೆರಡೂ ಇಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಕಾರಣ ಏನು, ಹಾಗೆಯೇ ಈ ಸೊಪ್ಪಿನ ಗಿಡಗಳನ್ನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡ್ತಾ ಒಂದು ಸ್ಮಾಲ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ನೋಡ್ತಿದ್ದೀರಿ ಅಲ್ಲ, ಎಷ್ಟು ಚೆನ್ನಾಗಿ ನಮಗೆ ಸೊಪ್ಪು ಬೆಳೆದಿದೆ. ನಾನಿಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗ್ನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಬರೀ ಸೊಪ್ಪಿನ ಹಾರ್ವೆಸ್ಟೇ ಆಗಿರೋದ್ರಿಂದ ವಿಡಿಯೋ ಲೆಂತಿ ಆಗುತ್ತೆ ಅಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಈಗ ನಾನು ಈ ಸೊಪ್ಪಿನ ಗಿಡಗಳನ್ನ ಹೇಗೆ ಇಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ, ಇಷ್ಟು ಚೆನ್ನಾಗಿ ಹಾರ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಸೊಪ್ಪಿನ ಗಿಡಗಳಿಗೆ ಏನೇನು ಯೂಸ್ ಮಾಡಿದ್ದೀನಿ, ಏನೇನು ಲಿಕ್ವಿಡ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಇಲ್ಲಾಂದರೆ ಯಾವ ಥರ ಫರ್ಟಿಲೈಸರ್ಸ್ನ ಕೊಡ್ತಿದ್ದೀನಿ, ಹಾಗೆ ಇದಕ್ಕೆ ಹುಳಗಳು ಬರದೇ ಇರೋ ಥರ ಯಾವ ಥರ ಪೆಸ್ಟಿಸೈಡ್ಸ್ನೆಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಹಾಗೆಯೇ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಕೂಡ ಸ್ವಲ್ಪ ನೋಡಿ. ನನ್ನ ವೀಡಿಯೋಸಲ್ಲಿ ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಯಾವ ವೀಡಿಯೋಸ್ ನನ್ನ ಚಾನಲಲ್ಲಿ ಇಷ್ಟ ಆಗುತ್ತೆ ಎಲ್ಲದಕ್ಕೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ. ಓಕೆನಾ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ನೋಡ್ತಿದ್ದೀರಿ ಅಲ್ವಾ, ಇದು ಚುಕ್ಕಾಕೂರ. ಇದು ತುಂಬಾ ಚೆನ್ನಾಗಿ ಬೆಳೆದಿದೆ. ನಾನು ಇದರಲ್ಲಿ ಸೊಪ್ಪು ಹಾಕೊಳ್ಳುವಾಗ ಹೇಗೆ ಹಾಕೋದು ಅಂತ ನಿಮಗೆಲ್ಲರಿಗೂ ತೋರಿಸಿದ್ದೆ ಅಲ್ವಾ. ಇದು ನನ್ನ ಫಸ್ಟ್ ಹಾರ್ವೆಸ್ಟ್. ಈ ಚುಕ್ಕಾಕೂರ ಬೀಜಗಳನ್ನ ಹಾಕಿದ ಮೇಲೆ ನಾನು ಏನು ಮಾಡಿದೆ ಅಂದರೆ, ಕಂಟಿನ್ಯೂಸ್ ಮಳೆ ಬರ್ತಾ ಇದ್ದಿದ್ದರಿಂದ ಇದನ್ನು ಸ್ವಲ್ಪ ಶೇಡ್ಗೆ ಶಿಫ್ಟ್ ಮಾಡಿದೆ. ಹಾಗೆಯೇ ಮಳೆ ಎಲ್ಲಿ ಕಡಿಮೆ ಬೀಳುತ್ತೆ ಆ ಜಾಗಕ್ಕೆ ನಾನು ಇದನ್ನು ಶಿಫ್ಟ್ ಮಾಡಿದೆ. ತುಂಬ ಮಳೆ ಬಿದ್ದರೆ ಏನಾಗುತ್ತೆ, ಸೊಪ್ಪಿನ ಗಿಡಗಳು ಬೇಗ ಅರಿಶಿನ ಆಗಿಬಿಡುತ್ತೆ, ಎಲೆಗಳೆಲ್ಲ ಅರಿಶಿನ ಆಗಿಬಿಡುತ್ತೆ. ಹಾಗೆಯೇ ಸೊಪ್ಪು ಚೆನ್ನಾಗಿ ಬರೋದ್ರಿಲ್ಲ. ಆದ ಕಾರಣ ನಾನೇನು ಮಾಡಿದೆ, ಇದನ್ನು ಸ್ವಲ್ಪ ನೆರಳಿರೋ ಕಡೆ, ಹಾಗೆಯೇ ನಮಗೆ ಮಳೆ ಎಲ್ಲಿ ಕಡಿಮೆ ಬೀಳುತ್ತೆ ಅಂಥ ಜಾಗಕ್ಕೆ ಶಿಫ್ಟ್ ಮಾಡಿದ್ದೀನಿ. ನೋಡ್ತಿದ್ದೀರಿ ಅಲ್ಲ, ನಾನು ಇದನ್ನು ಒಂದು ಶೇಡ್ ಏರಿಯಾದಲ್ಲಿ ಶಿಫ್ಟ್ ಮಾಡಿದ್ದೀನಿ. ನಮಗೆ ಬಿಸಿಲು ಕೂಡ ಜಾಸ್ತಿ ಆದರೆ ಸೊಪ್ಪು ಬೇಗನೆ ಹಳದಿ ಕಲರ್ ಬಂದುಬಿಡುತ್ತೆ. ಅದರಿಂದ ನಾವು ಸೊಪ್ಪನ್ನ ಬೆಳೆಸುವಾಗ ಸೊಪ್ಪು ಗಿಡಗಳು ಯಾವಾಗಲೂ ಅಷ್ಟೇ ಸ್ವಲ್ಪ ಸೆಮಿ ಶೇಡಲ್ಲಿದ್ದರೆ ಚೆನ್ನಾಗಿರುತ್ತೆ. ಸೆಮಿ ಶೇಡ್ ಅಂದರೆ ಒಂದು 2-3 ಅವರ್ ಬಿಸಿಲು ಬಿದ್ದರೆ ನಮಗೆ ಸೊಪ್ಪಿನ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಪೂರಾ ಬಿಸಿಲಲ್ಲಿ ಇರಬೇಕಾ ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಾನಿಲ್ಲಿ ಮಣ್ಣಿನ ಮಿಶ್ರಣ ಹೇಗೆ ಮಾಡಿದ್ದೆ ಅಂತ ಕೂಡ ಹೇಳ್ತೀನಿ. ಮಣ್ಣಿನ ಮಿಶ್ರಣ ಮಾಡುವಾಗ ನಾನು 1 ಪಟ್ಟು ಮಣ್ಣು ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೀನಿ. ಹಾಗೆಯೇ ಅದರ ಸೇಮ್ ಪೋರ್ಷನಷ್ಟು ನಾನು ಇಲ್ಲಿ ಹಸು ಗೊಬ್ಬರ ತೊಗೊಂಡಿದ್ದೀನಿ. ನೀವು ಯಾವುದೇ ಗೊಬ್ಬರನ ತೊಗೋಬೋದು. ಹಾಗೆ ಅದಕ್ಕೆ ಸ್ವಲ್ಪ ನೀಮ್ ಪೌಡರ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಕೂಡ ಹಾಕಿ ನಾನು ಮಣ್ಣಿನ ಮಿಶ್ರಣ ರೆಡಿ ಮಾಡಿ ಸೊಪ್ಪನ್ನು ಹಾಕಿದ್ದೆ. ನೋಡ್ತಿದ್ದೀರಿ ಅಲ್ಲ, ಪಾಲಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಪಕ್ಕದಲ್ಲಿ ನಿಮಗೆ ಕಾಣ್ತಿದೆ ಅಲ್ವಾ ಕೊತ್ತಂಬರಿ ಸೊಪ್ಪು, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತಿಲ್ಲ. ಮನೇಲಿ ಕೊತ್ತಂಬರಿ ಇರೋದ್ರಿಂದ ನಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಆಗ ಕೊತ್ತಂಬರಿ ಸೊಪ್ಪನ್ನು ನಾವು ಕಿತ್ಕೋಬೋದು. ತುಂಬ ಫ್ರೆಶ್ ಆಗಿರುತ್ತೆ ನಾವು ಮನೆಯಲ್ಲಿ ಬೆಳೆಸಿದ್ರೆ. ಅದೇ ಅಂಗಡಿಯಿಂದ ತಂದಿದ್ದಕ್ಕಿಂತ ಮನೆಯಲ್ಲಿ ಬೆಳೆಸೋದು ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ. ನೋಡ್ತಿದ್ದೀರಿ ಅಲ್ಲ, ನಾವು ಪಾಲಕ್ ಮತ್ತು ಈ ಚುಕ್ಕಾಕೂರ ಅಂದರೆ ಏನು ಸೊರೆಲ್, ಆ ಎರಡನ್ನೂ ಕೂಡ ನಾವು ಹೀಗೆ ಹಾರ್ವೆಸ್ಟ್ ಮಾಡುವಾಗ ಬರೀ ಎಲೆಗಳನ್ನು ಕಿತ್ಕೊಬೇಕು. ನೋಡಿ, ಹೀಗೆ ಒಂದು ಕತ್ತರಿ ಸಹಾಯದಿಂದ ಎಲೆಗಳನ್ನ ಕಟ್ ಮಾಡಿಕೊಂಡ್ರೆ ನಾವು ಈ ಪಾಲಕ್ ಮತ್ತು ಚುಕ್ಕಾಕೂರ ಎರಡನ್ನೂ ಕೂಡ ಒಂದು 3-4 ಸತಿ ಹಾರ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನನಗೆ ಇವತ್ತಂತೂ ತುಂಬಾ ಸೊಪ್ಪು ಸಿಕ್ಕಿದೆ. ಒಂದು ದಿನ ನಮ್ಮನೇಲಿ ಸೊಪ್ಪಿನ ಸಾರು ಮಾಡುವಷ್ಟು ಸೊಪ್ಪಂತೂ ನನಗೆ ಸಿಕ್ಕಿದೆ. ನೋಡ್ತಿದ್ದೀರಿ ಅಲ್ಲ, ಹೀಗೆ ಅಟ್ಲೀಸ್ಟ್ ಬೇರೆ ಗಿಡಗಳಿಲ್ಲ ಅಂತ ಅಂದರೂ ಸೊಪ್ಪಿನ ಗಿಡಗಳನ್ನಾದರೂ ನಾವು ಮನೇಲಿ ಬೆಳೆಸ್ಕೊಬೇಕು. ಹೀಗೆ ಸೊಪ್ಪಿನ ಗಿಡವನ್ನು ನಾವು ಮನೇಲಿ ಬೆಳೆಸ್ಕೊಳ್ಳೋದ್ರಿಂದ ಇದು ಆರ್ಗ್ಯಾನಿಕ್ ಫುಡ್, ಯಾವುದೇ ರಾಸಾಯನಿಕಗಳನ್ನ ಹಾಕದೆ ನಾವು ಇಲ್ಲಿ ಬೆಳೆಸ್ಕೊತೀವಿ. ಸೊ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೀಗೆ ನಾವು ಸೊಪ್ಪಿನ ಗಿಡಗಳನ್ನ ಮನೇಲಿ ಈಸಿಯಾಗಿ ಬೆಳೆಸ್ಕೊಬೋದು. ನಾನು ನಿಮಗೆ ಹೀಗೆ ಮಣ್ಣಿನಲ್ಲಿ ಗಿಡಗಳನ್ನ ಹೇಗೆ ಬೆಳೆಸೋದು ಅಂತ ತೋರಿಸಿದ್ದೀನಿ. ಹಾಗೆಯೇ ನಮ್ಮ ಮನೆ ಹತ್ರ ಮಣ್ಣಿಲ್ಲ, ನಮಗೆ ಮಣ್ಣು ಸಿಗೋದಿಲ್ಲ ಅನ್ನೋರು ನೀರಲ್ಲೂ ಕೂಡ ಬೆಳೆಸ್ಕೊಬೋದು.
ನಾನು ಮೈಕ್ರೋಗ್ರೀನ್ಸ್ ಹೇಗೆ ಬೆಳೆಸೋದು ಅಂತ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕಂದರೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ನಾನು ನಿಮಗೆ ಮೈಕ್ರೋಗ್ರೀನ್ಸಲ್ಲಿ ಸಾಸಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹೇಗೆ ಬೆಳೆಸೋದು ಅಂತ ತೋರಿಸಿದ್ದೀನಿ. ಸೊ ಹಾಗೆ ಕೂಡ ನೀವು ಮನೆಯಲ್ಲೇ ಸಿಗುವ ಸಾಸಿವೆ ಮತ್ತು ಮೆಂತ್ಯ ಕಾಳಿಂದ ಸೊಪ್ಪನ್ನು ಬೆಳೆಸ್ಕೊಬೋದು. ಈ ಎರಡೂ ಸೊಪ್ಪುಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನೋಡ್ತಿದ್ದೀರಿ ಅಲ್ಲ, ತುಂಬಾ ಪಾಲಕ್ನ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸೊಪ್ಪಿನ ಗಿಡಗಳಿಗೆ ಯಾವ ಥರ ಪೆಸ್ಟ್ಗಳು ಬರುತ್ತೆ ಅಂತ ಹೇಳೋದಾದರೆ, ನಾನು ಇದುವರೆಗೂ ಯಾವುದೇ ಪೆಸ್ಟ್ನ ನಾನು ಈ ಸೊಪ್ಪಿನ ಗಿಡಗಳಲ್ಲಿ ನೋಡಿಲ್ಲ. ಬಂದರೆ ನಮಗೆ ಕಪ್ಪು ಏನು ಎಫಿಡ್ಸ್ ಅಂತಾರಲ್ಲ ಅದು ಬರ್ಬೋದು. ಸೊ ಎಫಿಡ್ಸು ಬರದೇ ಇರೋದಕ್ಕೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಆ ರೀತಿ ಫಾಲೋ ಮಾಡಿದ್ರೆ ನೀವು ಎಫಿಡ್ಸ್ ಕೂಡ ಬರದೇ ಇರೋ ಥರ ನೋಡ್ಕೋಬೋದು. ಹಾಗೆ ನಾನು ಯಾವ್ಯಾವ ಫರ್ಟಿಲೈಸರ್ಸ್ನ ಕೊಡ್ತಿದ್ದೆ ಅಂತ ಅಂದರೆ, ನಾನು ನಿಮಗೆ ತೋರಿಸಿದ್ದಂಥ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಈ ಗಿಡಗಳಿಗೆ ಕೊಡ್ತಿದ್ದೆ. ಲಿಕ್ವಿಡ್ ಫರ್ಟಿಲೈಸರ್ಸೇ ಅಲ್ಲ, ನಾನು ಇದಕ್ಕೆ ಹಸು ಗೊಬ್ಬರ ನಾನು ಮಣ್ಣಿನ ಮಿಶ್ರಣ ಮಾಡುವಾಗ ಕೊಟ್ಟಿದ್ದಷ್ಟೇ. ಸೊ ಫಸ್ಟ್ ಹಾರ್ವೆಸ್ಟ್ ಆದಮೇಲೆ ನಾವು ಮತ್ತೆ ಗೊಬ್ಬರ ಕೊಟ್ಟರೆ ಸರಿ ಹೋಗುತ್ತೆ. ಈಗ ಹಾರ್ವೆಸ್ಟ್ ಮಾಡ್ತಿದ್ದೀವಿ ಅಲ್ಲ, ಹಾರ್ವೆಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಹಸು ಗೊಬ್ಬರ ಆಗಿರ್ಬೋದು, ಇಲ್ಲ ವರ್ಮಿ ಕಂಪೋಸ್ಟ್, ನಮಗೆ ಯಾವುದಾದ್ರೂ ಆಗಲಿ, ನಮಗೆ ಯಾವ ಗೊಬ್ಬರ ಅವೈಲಬಿಲಿಟಿ ಇರುತ್ತೆ ಆ ಗೊಬ್ಬರನ ಸ್ವಲ್ಪ ನಾವು ಈ ಗಿಡಗಳಿಗೆ ಕಟ್ ಮಾಡಿರುವಂಥ ಗಿಡಗಳಿಗೆ ಹಾಕಿದ್ರೆ ಆಮೇಲೆ ನೆಕ್ಸ್ಟ್ ನಮಗೆ ಹಾರ್ವೆಸ್ಟಿಗೆ ತುಂಬಾ ಚೆನ್ನಾಗಿ ಮತ್ತು ನಮಗೆ ಸೊಪ್ಪುಗಳು ಚೆನ್ನಾಗಿ ಬೆಳೆಯುತ್ತೆ. ಈ ಟಬ್ಬಲ್ಲಂತೂ ನನಗೆ ಕೊತ್ತಂಬರಿ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ, ನೀವು ತುಂಬ ಬಿಸಿಲಿರೋ ಜಾಗದಲ್ಲಿ ಸೊಪ್ಪಿನ ಗಿಡಗಳನ್ನ ಇಟ್ಟರೆ ಬೇಗನೆ ಹಳದಿ ಕಲರ್ ಬಂದುಬಿಡುತ್ತೆ ಎಲೆಗಳು. ಸೊ ಸೆಮಿ ಶೇಡ್ಗೆ ಈ ಸೊಪ್ಪುಗಳನ್ನ ಶಿಫ್ಟ್ ಮಾಡ್ಕೊಳ್ಳಿ. ಸೊಪ್ಪಿನ ಗಿಡ ಯಾವಾಗಲೂ ಅಷ್ಟೇ ನಮಗೆ ಒಂದು 3 ಅವರ್ ಬಿಸಿಲಿದ್ರೆ ಸಾಕಾಗತ್ತೆ. ಸೊ 3 ಅವರ್ ಅಥವಾ 2 ರಿಂದ 3 ಅವರ್ ಬಿಸಿಲಿರೋ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸೊಪ್ಪಿನ ಗಿಡಗಳಿಗೆ ಯಾವಾಗಲೂ ನೀರು ಜಾಸ್ತಿ ಆಗಬಾರ್ದು. ಸೊ ನೀವು ನೀರು ಹಾಕುವಾಗ ಸ್ವಲ್ಪ ನೋಡಿಕೊಂಡು ನೀರು ಹಾಕಿ. ನಮಗೆ ಮಣ್ಣು ತುಂಬಾ ಒಣ ಇದೆ ಅನ್ನುವಾಗ ಮಾತ್ರ ನೀವು ಸೊಪ್ಪಿನ ಗಿಡಗಳಿಗೆ ನೀರು ಹಾಕ್ಕೊಬೇಕು. ಹಾಗೆಯೇ ನೋಡಿ, ನಾನು ಹಾರ್ವೆಸ್ಟ್ ಮಾಡಿ ಆದಮೇಲೆ ಈ ರೀತಿ ಹಳದಿ ಆಗಿರುವಂಥ ಎಲೆಗಳನ್ನ ತೆಗೆದು ಹಾಕಿದ್ದೀನಿ. ನೋಡಿದ್ರಿ ಅಲ್ಲ, ನನಗೆ ಎಷ್ಟು ಚೆನ್ನಾಗಿ ಚುಕ್ಕ ಕೂರ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಪಾಲಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನಗೆ ತುಂಬಾ ಸೊಪ್ಪು ಅನ್ನೋದು ಸಿಕ್ಕಿದೆ. ನೀವು ಕೂಡ ಈ ರೀತಿಯೇ ನಿಮ್ಮ ಮನೆಯಲ್ಲಿ ಸೊಪ್ಪು ಗಿಡಗಳನ್ನ ಅಟ್ಲೀಸ್ಟ್ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದೆ ಅಲ್ವಾ ಈ ವಿಡಿಯೋ? ಸೊ ನೀವು ಕೂಡ ಈ ರೀತಿಯಾಗಿ ಸೊಪ್ಪನ್ನು ಬೆಳೆಸ್ಕೋತೀರಾ ಅಂತ ನಾನು ಆಶಿಸ್ತೀನಿ. ನೀವು ಹಾಗೆಯೇ ನಿಮ್ಮ ಸ್ನೇಹಿತರು ಎಲ್ಲರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಕೂಡ ಮಾಡಿ. ಶೇರ್ ಮಾಡಿ ಬೇರೆಯವರು ಕೂಡ ಇದರಿಂದ ಲಾಭ ಪಡಿಬೋದು ಅಲ್ವಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.